ಉಪನ್ಯಾಸಕರೊಂದಿಗೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಉಪನ್ಯಾಸಕನ ಜೊತೆ ವಿದ್ಯಾರ್ಥಿನಿ ಪರಾರಿಯಾಗಿರೋದು. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಉಪನ್ಯಾಸಕ ಪವನ್ ಕುಮಾರ್ ಜೊತೆ ಮೋನಿಕಾ ನಾಪತ್ತೆಯಾಗಿದ್ದಾಳೆ. ದೂರು ನೀಡಿ 11 ದಿನವಾದರೂ ವಿದ್ಯಾರ್ಥಿನಿ ಮತ್ತು ಉಪನ್ಯಾಸಕ ಪತ್ತೆಯಾಗಿಲ್ಲ. ಜನವರಿ 8ರಂದು ವಿದ್ಯಾರ್ಥಿನಿಯೊಂದಿಗೆ ಉಪನ್ಯಾಸಕ ನಾಪತ್ತೆಯಾಗಿರೋದು. ವಿದ್ಯಾರ್ಥಿನಿಗೆ ಪ್ರೀತಿ ಪ್ರೇಮದ ಗುಂಗ್ ಹಿಡಿಸಿದ್ದಾನೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಮಗಳು ನಾಪತ್ತೆ, ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಪೋಷಕರು ಕಂಗಾಲಾಗಿದ್ದಾರೆ. ಜನವರಿ 8ರಂದು ನಾಪತ್ತೆಯಾಗಿರೋದು. ಇದುವರೆಗೂ ಆಕೆಯ ಸುಳಿವೇ ಇಲ್ಲ ಅಂತ ಪೋಷಕರು ಕಂಗಾಲಾಗಿದ್ದಾರೆ. ಇಲ್ಲಿ ಹಾಕಿದ್ರೆ ನಾವು 8ನೇ ತಾರೀಕು ದಿನ ಹಾಕಿ ಸಾಲಿಗೆ ಕಳಿಸಿದ್ವಿ. ಆದ್ರೆ ಅವರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊಳ್ಳಿ ಬಂದಿಲ್ರಿ. ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಿವ್ರಿ. ಇಲ್ಲಿ ಒಬ್ಬ ಮಾಸ್ತರ ನಮಗೆ ಇದೈತ್ರಿ, ಅವ್ರ ಮಾಸ್ತರ ಇಲ್ಲಿಂದ ಹೋದಾರ ಅನ್ನಂಗ ನಮ್ಗೆ ಡೌಟ್ ಐತ್ರಿ. ಅವ್ನ ಅವರು ಪವನ್ ಕುಮಾರ್ ಶೆನಗಾರ್, ಅವ್ರದ್ದು ಕುಸ್ನಾಳ್ ರೀ. ಅವ್ರ ಹೋದಾರ ಅನ್ನೋದು ನಮಗೆ ಕನ್ಫರ್ಮ್ ಐತ್ರಿ. FR ಮಾಡೀವ್ರಿ. ಆದ್ರೆ ಅವರು ಇನ್ನೂ ನಮಗೆ ಏನು ಅವ್ರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹಿಂಗೆ ಹೇಳಕತ್ತಾರ್ರಿ. ಅವರು ನಮಗೆ ಏನು ತಿಳಿಸಿಲ್ರಿ. ನನ್ನ ಹೆಸರು ಉಲ್ಲಾಸ್ ಭೋಸ್ಲೆ ರೀ. ತಂದೆ ರೀ. ನಾನು ಏನಿಲ್ಲ, ಇವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಸಾಲಿ ಕಳ್ಸೀನಿ ಇಲ್ಲಿ ಕಾಲೇಜ್ದವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಈ 8 ತಿಂಗಳು ಆಯ್ತು ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.